Hello everyone, welcome back to my YouTube channel. I hope you guys are doing good. ಇವತ್ತು ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದೇ ಫಸ್ಟ್ ಟೈಮ್ ನಾನು ಕೂಡ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿರೋದು. ಸೊ ನನಗೂ ಗೊತ್ತಿಲ್ಲ ಅಲ್ಲಿ ಏನೇನು ಇರುತ್ತೆ ಆ್ಯಂಡ್ ಹೆಂಗಿರುತ್ತೆ, ಚೆನ್ನಾಗಿರುತ್ತೋ ಇಲ್ವೋ ಅಂತ. ಸೊ ಈ ವ್ಲಾಗಲ್ಲಿ ಅಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ವರ್ತಿದ್ಯಾ ಅಲ್ಲಿ ಹೋಗಿರೋದು ಕೂಡ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಏನೇ ವೀಡಿಯೋಸ್ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೆಟ್ರೋ ಹತ್ಕೊಂಡು ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೇನೆ. ಹೇ ಗಾಯ್ಸ್, ಮಲ್ಲೇಶ್ವರಂ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಮೆಟ್ರೋ ಸ್ಟೇಷನಿಂದ ನಾವು ಹೋಗ್ತಿರೋ ಲೊಕೇಶನ್ಗೆ ಒಂದು 2 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ರೀಚ್ ಆದ್ವಿ. ಹಾಗೆ ಜೀನ್ಸ್ ಆ್ಯಂಡ್ ಕ್ರಾಪ್ ಟಾಪ್ ನೋಡೋಣ ಅಂತ ಒಂದು ಶಾಪಿಗೆ ಬಂದಿದ್ದೀನಿ ಈಗ. ಈ ಶಾಪಲ್ಲಿ ಆ್ಯಕ್ಚುಲಿ ತುಂಬಾ ಕಲೆಕ್ಷನ್ಸ್ ಇದೆ. ಕ್ರಾಪ್ ಟಾಪ್ಸ್ ಕೂಡ ಇದೆ, ಹಾಗೆ ಶರ್ಟ್ ಇದೆ. ಅದಾದಮೇಲೆ ಬನ್ನಿ ಕೂಡ ತುಂಬಾ ಇತ್ತು. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನನಗಂತೂ ಏನು ತೊಗೊಳ್ಳೋದಂತಲೇ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ, ಅದಕ್ಕೆ ಹಂಗೆ ನೋಡ್ತಾ ಇದ್ದೆ. ಆಮೇಲೆ ಬೇರೆ ಶಾಪಲ್ಲಿ ಕೂಡ ನೋಡೋಣ ಅಂತ ಹಾಗೆ ಮುಂದೆ ಬಂದ್ವಿ. ನೀವೇ ನೋಡಿ, ಇಲ್ಲಿ ಕುರ್ತಾಸ್ ಕೂಡ ಎಷ್ಟು ಕಲೆಕ್ಷನ್ಸ್ ಇದೆ ಆ್ಯಂಡ್ ಎಲ್ಲನೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ಅದಾದಮೇಲೆ ಹಂಗೆ ಇಯರಿಂಗ್ಸ್ ನೋಡೋಣ ಅಂತ ಬಂದೆ. ನಂಗೆ ಆ್ಯಕ್ಚುಲಿ ಇಯರಿಂಗ್ಸ್ ಬೇಕಿತ್ತು. ಆ್ಯಂಡ್ ಬೆಲ್ಟ್ ತೊಗೊಳ್ಳೋಣ ಅಂತ ಹಂಗೆ ನೋಡ್ತಿದ್ದೆ. ಇಟ್ಸ್ ಜಸ್ಟ್ 100 ರೂಪೀಸ್ ಅಷ್ಟೇ. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಡೀಲ್ ಅಂತ ಅಂದ್ಬಿಟ್ಟು ಒಂದು ಬೆಲ್ಟ್ ಕೂಡ ತೊಗೊಂಡೆ. ಫೈನಲಿ ಸ್ವಲ್ಪ ಶಾಪಿಂಗ್ ಮುಗಿತ್ತು. ಇನ್ನೂ ಸ್ವಲ್ಪ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ. ಫೈನಲಿ ಎಲ್ಲ ಮುಗಿದ್ದು, ಅದಕ್ಕೆ ವಾಪಸ್ ಮನೆಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನಾವು ಮೆಟ್ರೋ ಬರೋಕ್ಕೆ ಒಂದು 7-8 ಮಿನಿಟ್ಸ್ ಇತ್ತು. ಸೊ ಅದಕ್ಕೆ ಹಂಗೆ ಸುಮ್ಮನೆ ಕೂತಿದ್ದೆ. ಈಗ ಜಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ ಇವತ್ತಂತೂ. ಹಾಯ್ ಗಾಯ್ಸ್, ನಾನು ನನಗೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನು ಅಂದ್ಕೊಂಡೆ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಗಿವ್ ಎ ಕ್ವಿಕ್ ಹಾಲ್ ಅಂತ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಜಸ್ಟ್ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನಾನು ತುಂಬ ಲೇಟ್ ಆಗೋಗಿದ್ದ ಕಾರಣ ನನಗೆ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ನಾನು ಏನೇನು ತೊಗೊಂಡೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ನಾನು ಕ್ಲಾತಿಂಗ್ಸೇ ಇಸ್ಕೊಂಡಿರೋದು. ಫಸ್ಟ್ ನಾನು ಈ ಕುರ್ತಾ ಇಸ್ಕೊಂಡೆ. ಈ ಕುರ್ತಾ ಇಸ್ಕೊಂಡೆ ಫಸ್ಟ್ ನಾನು. ಆ್ಯಂಡ್ ಇದು ಬಂದು 250, ಅರೌಂಡ್ 250 ಏನೋ ಆಯಿತು. 250 300, ಓಕೆ, ಆಲ್ಮೋಸ್ಟ್ ಆ ರೇಂಜಲ್ಲಿ 250 ಅಥವಾ 300 ಆಯಿತು. ಸೊ ಇದು ಫಸ್ಟ್ ಇಸ್ಕೊಂಡಿದ್ದು ನಾನು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಟ್ರೌಸರ್ ತೊಗೊಂಡೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಕ್ವಾಲಿಟಿ ಅಂತ. ದಿಸ್ ಇಸ್ ವೆರಿ ಬೇಸಿಕ್ ಕಲರ್ ಆ್ಯಂಡ್ ವೆರಿ ಬೇಸಿಕ್ ಪ್ಯಾಂಟ್. ಸೊ ಇದನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು. ಕ್ರಾಪ್ ಟಾಪ್ ಸ್ಟೈಲ್ ಮಾಡ್ಬೋದು ಅಥವಾ ಫಾರ್ಮಲ್ ಶರ್ಟಿಗೆ ಕೂಡ ಸ್ಟೈಲ್ ಮಾಡ್ಬೋದು ಅಂತ. ಈ ಕಲರ್ ಎಲ್ಲದಕ್ಕೂ ಆಲ್ಮೋಸ್ಟ್ ಡಾರ್ಕ್ ಕಲರ್ಗೆ ಸೂಟ್ ಆಗುತ್ತೆ ಟಾಪ್ಸ್ಗೆ ಅಂತ ಇದು ತೊಗೊಂಡೆ. ಕಾರ್ಗೋ ಜೀನ್ಸ್ ತೊಗೊಂಡಿದ್ದೀನಿ ಈ ಥರ. ಆ್ಯಂಡ್ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ. ಬ್ಲ್ಯಾಕ್, ಬ್ಲೂ, ವೈಟ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಈ ಗ್ರೇ ಕಲರ್ ಇಲ್ಲ ಅಂತ ಇದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಈ ಕ್ರಾಪ್ ಶರ್ಟ್ನ ತೊಗೊಂಡೆ. ಇದೆಲ್ಲ ಕೂಡ ನೀವು ಯಾವ ಥರ ಬೇಕಾದರೂ ನಿಮ್ಮ ಕಂಫರ್ಟ್ಗೆ ಹೆಂಗೆ ಬೇಕಾದರೂ ನೀವು ಸ್ಟೈಲ್ ಮಾಡ್ಕೊಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಕುರ್ತಾ. ಆ್ಯಂಡ್ ಇದು ಕುರ್ತಾ ಸೆಟ್, ಟಾಪ್ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ಪ್ಯಾಂಟ್ ಕೂಡ ಇದೆ. ಸೊ ಇದು ಸೆಟ್ ಕೂಡ ಈ ಕುರ್ತಾ ಟ್ರೈ ಮಾಡಿ ತೊಗೊಳ್ಳಿ. ಅಲ್ಲಿ ಕುರ್ತಾಸ್ ಕಲೆಕ್ಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದು ಟ್ಯಾಂಕ್ ಟಾಪ್. ಇದು ಆ್ಯಕ್ಚುಲಿ ನಂಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ, ಎಕ್ಸ್ಪ್ಯಾಂಡಬಲ್ ಕೂಡ ಇದೆ. ಆ್ಯಂಡ್ ಈ ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇತ್ತು ಅಂತ ಹಾಗೆ ಹೇಳಿದ್ನಲ್ಲ, ತುಂಬ ರಶ್ ಇತ್ತು ಅಂತ ಚೆನ್ನಾಗಿ ನೋಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಟೈಮಲ್ಲಿ ಇಷ್ಟು ತೊಗೊಂಡಿದ್ದೀನಿ. ನನಗೆ ಮೇನ್ ಬೇಕಿದ್ದಿದ್ದು ಆ್ಯಕ್ಚುಲಿ ಜೀನ್ಸ್ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಮೇನ್ ತೊಗೊಂಡೆ.
ಆಮೇಲೆ ಲೈಕ್ ಟಾಪ್ಸ್ ಅಂತ ಸರಿಯಾಗಿ ನೋಡೋಕ್ಕಾಗಿಲ್ಲ. ಓಕೆ, ಇನ್ನೊಂದೇನು ಅಡ್ವೈಸ್ ಕೊಡೋದು ನಾನು ಅಂತ ಅಂದರೆ ವೀಕೆಂಡಲ್ಲಿ ಹೋಗಬೇಡಿ. ಸೊ ಅವಾಗೇ ಹೇಳ್ದಂಗೆ ವೀಕೆಂಡಲ್ಲೆಲ್ಲ ಹೋಗಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ 6 o'clock ಮುಂಚೆ ಹೋಗಿ, ಅಂದರೆ ಸ್ವಲ್ಪ ಬೆಳಕಿರುವಾಗ ಹೋಗಿ. ಫುಲ್ ಕತ್ಲೆ ಆಗೋದ್ರೆ ನಿಮಗೆ ಸರಿಯಾಗಿ ಸೆಲೆಕ್ಷನ್ ಕೂಡ ಮಾಡೋಕ್ಕಾಗಲ್ಲ, ಫುಲ್ ಕತ್ಲೆ ಇರುತ್ತೆ. ಸೊ ನಿಮಗೆ ಆವಾಗ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ರು ಕೂಡ ನಿಮಗೇನು ಗೊತ್ತಾಗಲ್ಲ, ಹಾಗೆ ತೊಗೊಬಂದ್ಬಿಡ್ತೀವಿ. ಸೊ ಅದಕ್ಕೇ ಸ್ವಲ್ಪ ಬೆಳಕಿದ್ದಾಗ ಹೋಗಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಆವಾಗ ಆರಾಮಾಗಿ ನಿಧಾನಕ್ಕೆ ನೋಡಿಕೊಂಡು ಕೂಡ ನೀವು ತೊಗೋಬೋದು. That's it for today's video. I hope you guys like this video. If you guys like this video, please subscribe to my YouTube channel. And ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅಥವಾ ಯಾರ್ಯಾರು ಮಲ್ಲೇಶ್ವರಂಗೆ ಹೋಗಬೇಕು, ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರೋ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲಿದೆ, ಸೊ ಇದನ್ನು ಕೂಡ ಫಾಲೋ ಮಾಡಿ. ಅಲ್ಲಿಂದ ನಾನು ಜಾಸ್ತಿ ಕಂಟೆಂಟ್ ಆಗ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ, ಟೇಕ್ ಕೇರ್.